ಇದ್ದಕ್ಕಿದ್ದ ಹಾಗೆ ರಸ್ತೆಗೆ ಬೃಹತ್ ಗಾತ್ರದ ಬಂಡೆಗಳು ಬಿದ್ದಿರುವಂಥದ್ದು, ವಾಹನಗಳು ಜಸ್ಟ್ ಮಿಸ್ ಆಗಿವೆ. ಇದಕ್ಕೆ ಕಳಪೆ ಕಾಮಗಾರಿಯೇ ಕಾರಣ. ಇದ್ದಕ್ಕಿದ್ದಂತೆ ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು ಬೃಹತ್ ಗಾತ್ರದ ಬಂಡೆಗಳು. ಬೃಹತ್ ಬಂಡೆಗಳಿಂದ ವಾಹನಗಳು ಜಸ್ಟ್ ಮಿಸ್ ಆಗಿವೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳಪೆ ಕಾಮಗಾರಿಗೆ ಈ ರೀತಿಯಾಗಿ ಬೃಹತ್ ಬಂಡೆಗಳು ಉರುಳಿ ಬಿದ್ದಿದೆ. ಹಲವು ತಿಂಗಳುಗಳಿಂದ ಅಲ್ಲಿ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ವೀರದಿಮ್ಮಮ್ಮ ಕಣಿವೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಈ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನೋಡಿ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಬೀಳುವಂಥ ಮೂಮೆಂಟಲ್ಲಿ ಸಡನ್ಲಿ ಯಾವುದೋ ಒಂದು ವಾಹನ ಹೋಗಿತ್ತು ಅಂದರೆ ಏನಾಗ್ತಾ ಇತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕಾಮಗಾರಿಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಅಂತೆ. ಆ ಗುಡ್ಡ ಇದೆಯಲ್ಲ, ಅದರ ಪಕ್ಕದಲ್ಲೇ ರೋಡ್ ಹೋಗಿದೆ. ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವ? ಏನು ವ್ಯವಸ್ಥೆ ಇಲ್ಲ. ಕಾಮಗಾರಿ ನಡೀತಾ ಇದೆ. ಈ ಮಳೆಗಾಲದಲ್ಲಿ ಈ ರೀತಿ ಇದ್ದಕ್ಕಿದ್ದಾಗಿ ಗುಡ್ಡ ಕುಸಿತ ಆಗೋದು ಸಹಜ, ಕಾಮನ್ ಅದು. ಬಟ್ ಅದಕ್ಕೆ ತಡೆಗೋಡೆ ಏನಾದರೂ ಬೇಕಲ್ವಾ? ಏನು ನಿರ್ಮಾಣ ಆಗಿಲ್ಲ ಅಲ್ಲಿ. ನೋಡಿ, ರಸ್ತೆಗೆ ಈ ರೀತಿಯಾಗಿ ಇದ್ದಕ್ಕಿದ್ದಾಗೆ ಬೃಹತ್ ಬಂಡೆಗಳು ಉರುಳಿ ಬಿದ್ದಿರುವಂಥದ್ದು. ಆ ಮೂಮೆಂಟಲ್ಲಿ, ಆ ಸಮಯದಲ್ಲಿ ವಾಹನಗಳು ಇರಲಿಲ್ಲ. ಕಳಪೆ ಕಾಮಗಾರಿಗೆ ಈ ರೀತಿಯಾಗಿ ಬೃಹತ್ ಗಾತ್ರದ ಬಂಡೆಗಳು ಬಿದ್ದಿವೆ. ಹಲವು ತಿಂಗಳಿಂದ ಅಲ್ಲಿ ಕಾಮಗಾರಿ ನಡೀತಾ ಇದೆಯಂತೆ. ಆ ಕಾಮಗಾರಿ ಕೂಡ ಪೂರ್ಣ ಆಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ವೀರದಿಮ್ಮಮ್ಮ ಕಣಿವೆಯಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ವೀರದಿಮ್ಮಮ್ಮ ಕಣಿವೆಯಲ್ಲಿ ಒಂದು ಘಟನೆ ಆಗಿದೆ. ಈ ಘಟನೆ ಆದಾಗ ಸಹಜವಾಗಿ ಅಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ವಾಹನದಲ್ಲಿ ವ್ಯತ್ಯಯ ಉಂಟಾಯಿತು. ನಿರಂತರ ಮಳೆ ಆಗ್ತಾ ಇದೆ. ನೋಡಿ, ಕಾಮಗಾರಿ ವೇಳೆ ಗುತ್ತಿಗೆದಾರನ ಎಡವಟ್ಟಿನಿಂದ ಈ ರೀತಿಯ ಅನಾಹುತ ಆಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಲ್ಲಂತೆ. ಆ ಮೂಮೆಂಟಲ್ಲಿ ಅದೃಷ್ಟ ಎಲ್ಲರದ್ದು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಲ್ಲಿ ಯಾರೆಲ್ಲ ಓಡಾಟ ಮಾಡ್ತಾರಲ್ಲ ಅವರದ್ದು ನೋಡಿ. ಇದ್ದಕ್ಕಿದ್ದಾಗೆ ದೊಡ್ಡ ಗಾತ್ರದ ಬಂಡೆಗಳು ಉರುಳಿ ಬಿದ್ದಿರುವಂಥದ್ದು. ತಡೆಗೋಡೆ ನಿರ್ಮಾಣ ಆಗಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಯಾರಾದರೂ ಬದುಕಿರ್ತಿದ್ರಾ? ಅದು ಗಾಡಿ ಮೇಲೆ ಏನಾದರೂ ಬಿತ್ತಿತ್ತು ಅಂತ ಹೇಳಿದ್ರೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಗೊತ್ತಿರುವಂಥ ವಿಚಾರ. ಆದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳಪೆ ಕಾಮಗಾರಿ ಇದೆ ಅಂತೇಳಿ. ಈಗ ಪಕ್ಕದಲ್ಲೇ ದೊಡ್ಡ ಮಟ್ಟದಲ್ಲಿ ಅದು ಗುಡ್ಡ ಇದೆ, ಕುಸಿತ ಆಗತ್ತೆ ಮಳೆ, ಯಾಕಂದರೆ ಮಳೆಗಾಲ ಇದು. ಬಟ್ ಅದಕ್ಕೆ ತಡೆಗೋಡೆ ನಿರ್ಮಾಣ ಆಗಬೇಕಲ್ವಾ? ಅದು ಆಗ್ತಾ ಇದೆ.